ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಕುಸುಮ ದೇವೇಂದ್ರ ಯೂಟ್ಯೂಬ್ ಚಾನಲ್. ನೀವೆಲ್ಲ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾವು ಕೂಡ ಸಕ್ಕತ್ತಾಗಿದ್ದೀವಿ ಗೈಸ್. ಯಾರೆಲ್ಲ ಇನ್ನು ಕುಸುಮ ದೇವೇಂದ್ರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಹೋಗಿ ಡೂ ಸಬ್ಸ್ಕ್ರೈಬ್. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದಾರೆ ನನ್ನ ವಿಡಿಯೋನ ಫುಲ್ ವಾಚ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡಿ ಗೈಸ್. ಇವತ್ತು ಲಾಗ್ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ 31st ನಮ್ಮ ಯಜಮಾನ್ರ ಬರ್ತಡೇ ಇತ್ತು, ಹಾಗಾಗಿ ಈ ವಿಡಿಯೋ ನನಗೆ ಮೆಮೊರಿ ಆಗಿರಲಿ ಅನ್ನೋ ಕಾರಣಕ್ಕೆ ನಾನು ಒಂದಿಷ್ಟು ಸ್ವಲ್ಪ ಶೇರ್ ಮಾಡಿ ವಿಶ್ ಮಾಡಿಬಿಡೋಣ. ಫಸ್ಟ್ ಆಫ್ ಆಲ್ ಹ್ಯಾಪಿ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಯಜಮಾನ್ರೆ. ನಿಮಗೆ ಆ ದೇವರು ಆಯುಷ್ಯ, ಆರೋಗ್ಯ, ನೆಮ್ಮದಿ, ಸುಖ, ಶಾಂತಿ ಎಲ್ಲ ಕೊಡಲಿ ಅಂತ ಆ ದೇವರಲ್ಲಿ ಕೇಳ್ಕೊತಾ ಇದ್ದೀನಿ. ಇನ್ನೇ ಏನಾದರೂ ವಿಶ್ ನಿಮಗೆ ಈಡೇರಬೇಕಿದ್ರೆ ಆ ವಿಶ್ ಕೂಡ ಬೇಗ ಈಡೇರಲಿ ಅಂತ ಕೇಳ್ಕೊತಾ ಇದ್ದೀನಿ ಗೈಸ್. ನನಗೆ ನೆಮ್ಮದಿ ಅನ್ಬೇಕಾದ್ರೆ ಒಂದು ಸ್ವಲ್ಪ ಲೈಟಾಗಿ ನಗು ಬಂದ್ಬಿಡ್ತು. ಯಾಕಂದರೆ ಅವ್ರು ಪದೇ ಪದೇ ಹೇಳೋದೇನೆಂದರೆ ನೆಮ್ಮದಿಯಾಗಿರಕ್ಕೆ ಬಿಡು ಅಂತ ಇದ್ದು. ಫಸ್ಟ್ ಆಫ್ ಆಲ್ ನಾನು ಅವರಿಗೆ ನೆಮ್ಮದಿಯಾಗಿರಕ್ಕೆ ಬಿಡಬೇಕು, ಆಮೇಲೆ ಆ ದೇವ್ರು ನೆಮ್ಮದಿ ಕೊಡ್ತಾನೆ ಅಂತ. ಅವ್ರು ಈ ವಿಡಿಯೋ ನೋಡಬೇಕಾದ್ರೆ ನೆಮ್ಮದಿಯಾಗಿರಕ್ಕೆ ನೀನು ಬಿಡು ಫಸ್ಟು ಅನ್ನೋಕ್ಕಿಂತ ಮುಂಚೆನೇ ನಾನೇ ಹೇಳ್ಬಿಡ್ತಾ ಇದ್ದೀನಿ. ನಾನು ನಿಮ್ಮ ಮುಂದೆ ನೆಮ್ಮದಿಯಾಗಿರಕ್ಕೆ ಬಿಡ್ತೀನಿ ಅಂತ ಅನ್ಕೋಬೇಡಿ. ಯಾಕಂದರೆ ನಾನು ಇರೋದೇ ನಿಮಗೆ ಸ್ವಲ್ಪ ಕೋಪ ಬರ್ಸೋಕ್ಕಿರೋದೊಂದು ಪ್ರಾಣಿ ಅಂದರೆ ನಾನೇ ಅದು. ಹಾಗಾಗಿ ಸುಮ್ಮನೆ ಜೋಕ್ಸ್ ಅಪಾರ್ಟ್ ಗೈಸ್, ಒಂದಿಷ್ಟು ನಮ್ಮ ಯಜಮಾನ್ರ ಕ್ವಾಲಿಟೀಸ್ ಬಗ್ಗೆ ಹೇಳ್ತೀನಿ. ಮೈನಸ್ ಏನು ನೆಗೆಟಿವ್ ಪಾಸಿಟಿವ್ ಎರಡೂ ಹೇಳ್ಬಿಡ್ತೀನಿ. ಒಂದು ಮನುಷ್ಯ ಆದಮೇಲೆ ಎರಡೂ ಇರಲೇಬೇಕಲ್ವಾ, ಓನ್ಲಿ ಪಾಸಿಟಿವ್ ಇರೋಕ್ಕೆ ಸಾಧ್ಯನೇ ಇಲ್ಲ. ಎರಡು ಕ್ಯಾರೆಕ್ಟರಿಸ್ಟಿಕ್ ಇರಬೇಕು. ಒಂದು ನಾಣ್ಯದ ಎರಡು ಮುಖಗಳಿದ್ದಂಗೆ, ಒಂದು ಪಾಸಿಟಿವ್ ಒಂದು ನೆಗೆಟಿವ್, ಎರಡೂ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ನಮ್ಮ ಯಜಮಾನ್ರು ಹೇಗಂದರೆ, ನಾನು ಫಸ್ಟ್ ಆಫ್ ಆಲ್ ನಾನು ತುಂಬ ಲಕ್ಕಿ. ನಾನು ಸುಮ್ಮನೆ ಏನೋ ವೀಡಿಯೋಗೋಸ್ಕರ ಹೇಳಬೇಕು ಅಂತ ಹೇಳ್ತಾ ಇಲ್ಲ ಗೈಸ್, ನಾನು ಜೆನ್ಯೂನಾಗೆ ಹೇಳ್ತಾ ಇರೋದು. ನಾನು ತುಂಬ 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 ಲಕ್ಕಿ. ಯಾಕಂದರೆ ನನಗೆ ಒಳ್ಳೆ ಗಂಡ ಸಿಕ್ಕಿದ್ದಾನೆ. ಅದಕ್ಕೆ ನಾನು, ನಮ್ಮಪ್ಪ, ನಮ್ಮಮ್ಮ, ನಮ್ಮದು ಏನು ಹೇಳ್ತಾರೆ, ವಂಶ ಪೂರ ಪುಣ್ಯ ಮಾಡಿದರೆ ಇಂಥ ಒಳ್ಳೆಯ ವ್ಯಕ್ತಿ ಸಿಗ್ತಾರೆ ಅಂತಾರಲ್ಲ, ಅದು ಸತ್ಯ ಇರ್ಬೋದು. ಹಾಗಾಗಿ ನಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರೂ ಪುಣ್ಯ ಮಾಡಿದ್ವಿ, ನಮಗೆ ಅಂಥ ಒಳ್ಳೆ ವ್ಯಕ್ತಿ ಸಿಕ್ಕಿರೋದಕ್ಕೆ. ಅವ್ರ ಹತ್ರ ಏನೂ ನೆಗೆಟಿವ್ ಇಲ್ಲ ಗೈಸ್. ನೆಗೆಟಿವ್ ಇದೆ, ಶೇರ್ ಮಾಡ್ತೀನಿ ಆಯಿತಾ. ಸ್ಟೇ ಟ್ಯೂನ್. ಏನು ಹೇಳ್ಬೋದು ನೆಗೆಟಿವ್ ಅಂತ ನೀವು ವಿಡಿಯೋ ಫುಲ್ ವಾಚ್ ಮಾಡಿದ್ರೆ ಮಾತ್ರ ಗೊತ್ತಾಗೋದು. ಅರ್ಧಂಬರ್ಧ ವಿಡಿಯೋ ನೋಡಿಬಿಟ್ಟು ಹೋದರೆ ನಿಮಗೆ ಗೊತ್ತಾಗಲ್ಲ. ಹಾಗಾಗಿ ನೀವು ವಿಡಿಯೋನ ಫುಲ್ ವಾಚ್ ಮಾಡಲೇಬೇಕು. ಪಾಸಿಟಿವ್ ಏನು ಅಂದರೆ ಗೈಸ್, ನಾನು ತುಂಬ ಲೇಜಿ ಆಯಿತಾ. ನಾನು ತುಂಬ ಅಂದರೆ ತುಂಬ ಲೇಜಿ. ನಮ್ಮ ಫ್ರೆಂಡ್ಸ್ ಎಲ್ಲ ಹೇಳೋರು ಎಷ್ಟೇ ಲೇಜಿ ನೀನು ಅಂತ. ನಾನು ಅವಾಗ ಹೇಳಿದ್ದು ಹೌದಾ, ನಾನು ಲೇಜಿನ ಅನ್ಕೋತಾ ಇದ್ದೆ. ಮದುವೆ ಆದಮೇಲೆ ಗೊತ್ತಾಯಿತು ನನಗಿಂತ 10 ಪಟ್ಟು ಲೇಜಿ ಇರೋ ವ್ಯಕ್ತಿ ಇನ್ನೇ ಯಾರಾದರೂ ಇದ್ದರೆ ಅದು ನಮ್ಮ ಯಜಮಾನ್ರು ಓನ್ಲಿ. ಅವ್ರು ತುಂಬ ನನಗಿಂತ ಲೇಜಿ ಗೈಸ್. ನಾನು ಅವ್ರನ್ನ ನೋಡಿಬಿಟ್ಟು ನಾನೇ ಸ್ವಲ್ಪ ಆ್ಯಕ್ಟಿವ್ ಆಗೋಕ್ಕೆ ಸ್ಟಾರ್ಟ್ ಆಗಿದ್ದೀನಿ. ನಾನು ಅವರಷ್ಟೇನೂ ಲೇಜಿ ಇದ್ದೆ, ಈಗಿಲ್ಲ. ಅದರಿಂದ ಸ್ವಲ್ಪ ಹೊರಗಡೆ ಬರ್ತಾ ಇದ್ದೀನಿ. ಮೊದಲು ಜಾಸ್ತಿ ಇದ್ದೆ, ಈಗಿಲ್ಲ. ಏನಂದರೆ ಗೈಸ್, ಅವ್ರ ಬಗ್ಗೆ ಏನು ಹೇಳೋದು ಅಂದರೆ, ಅವರು ತುಂಬ ಕಂಪೋಸ್ಡ್ ಅನ್ಎಕ್ಸ್ಪ್ರೆಸಿವ್ ವ್ಯಕ್ತಿ. ಜಾಸ್ತಿ ಏನು ಎಕ್ಸ್ಪ್ರೆಸ್ ಮಾಡಲ್ಲ ಅವರು. ನಂತರ ನಾನು ಇಷ್ಟು ಒಂದು ಸಣ್ಣ ಇರುವೆಷ್ಟಾದ್ರೂ ಎಕ್ಸ್ಪ್ರೆಸ್ ಮಾಡಿಬಿಡ್ತೀನಿ, ಬೇಗ ಎಕ್ಸ್ಪ್ರೆಸ್ ಮಾಡೋವಂಥ ಗುಣ ನಂದು. ಅವ್ರು ಹಾಗಲ್ಲ, ಏನು ಎಕ್ಸ್ಪ್ರೆಸ್ ಮಾಡಲ್ಲ ಅವರು, ಅನ್ಎಕ್ಸ್ಪ್ರೆಸಿವ್. ಆಮೇಲೆ ತುಂಬ ಕಂಪೋಸ್ಡ್, ಯಾವುದು ಜಾಸ್ತಿ ತಲೆಗೆ ತೊಗೊಳಲ್ಲ, ಆ ಥರ ವ್ಯಕ್ತಿ. ಆಮೇಲೆ ಈ ಒಂದು ಹೆಣ್ಮಕ್ಳಿಗೆ ಗಂಡ ಹೇಗೆ ಅಂದರೆ, ನಾವು ಡ್ಯೂಟಿಯಿಂದ ಮನೆಗೆ ಬಂದ ತಕ್ಷಣ ಅವರು ಮೊದಲೇ ಡ್ಯೂಟಿ ಮಾಡಿ ಬಂದು ಸ್ವಲ್ಪ ಸ್ಟ್ರೆಸ್ಸಲ್ಲಿರ್ತಾರೆ. ನಾನು ಮನೇಲಿ ಬಂದುಬಿಟ್ರೆ ಅಲ್ಲಿ ಒಂದು ಇಲ್ಲಿ ಒಂದು ವಸ್ತು ನೋಡಿಬಿಟ್ರೆ ಒಬ್ಬೊಬ್ಬರು ಇನ್ನೂ ಕಿರ್ಚಾಡ್ಬಿಡ್ತಾರೆ. ಏನೇ ನೀನು 24 hours ಮನೆಗೆ ಇರ್ತೀಯ, ಮನೆಯಲ್ಲ ಹೆಂಗೆ ಇಟ್ಕೊಂಡಿದ್ಯಾ ಅಂತ. ನನ್ನ ಗಂಡ ಮದುವೆ ಆಗಿ ಇವತ್ತಿಗೆ 6-7 ಅಂದ್ಕೊಳ್ಳಿ. ಒಂದಿನ ಯಾವತ್ತೂ ಕೇಳಿಲ್ಲ ಯಾಕೆ ಹಿಂಗೆ ಇಟ್ಕೊಂಡಿದ್ಯಾ ಅಂತ. ಇಷ್ಟು ಸಾಕಲ್ವಾ ಗೈಸ್, ಇಷ್ಟು ಮೇಲೆ ಗೊತ್ತಾಗುತ್ತೆ ಆ ಮನುಷ್ಯ ಹೇಗೆ ಅಂತ. ಆಮೇಲೆ ಅಡುಗೆನೂ ನಾನು ಯಾವತ್ತು ನಾನು PGಯಿಂದ ಡೈರೆಕ್ಟಾಗಿ ಇಲ್ಲಿಗೆ ಬಂದಿರೋ ಕಾರಣ ನನಗೆ ಅಡುಗೆನೂ ಬರ್ತಾಯಿರಲಿಲ್ಲ. ಸ್ಟಾರ್ಟಿಂಗ್ ತುಂಬ ಅಂದರೆ ತುಂಬ ಸ್ವಲ್ಪ ಅಡುಗೆಯಲ್ಲಿ ಚೆನ್ನಾಗಿ ಕಮೌಟ್ ಬರ್ತಾ ಇರಲಿಲ್ಲ. ಆದ್ರೂ ಅವರು ಯಾವತ್ತೂ ನೀನು ಚೆನ್ನಾಗಿ ಮಾಡಿಲ್ಲ ಅಂತ ನನಗೆ ಡಿಸಪಾಯಿಂಟ್ ಮಾಡಿಲ್ಲ. ಯಾವತ್ತಾದರೂ ಕಾಮಿಡಿ ಏನಾದರೂ ಹೇಳಿದ್ದುಂಟು. ಕಾಮಿಡಿ ಲೈಫಲ್ಲಿ ಇರಲೇಬೇಕು. ಎಲ್ಲ ಕಾಮಿಡಿ, ಸೀರಿಯಸ್ ಎಲ್ಲ ಮಿಕ್ಸಪ್ ಆದರೆ ಲೈಫು ಹಾಗಲ್ವ. ಹಾಗಾಗಿ ನನ್ನ ಹೆಣ್ಮಕ್ಳು ಜೀವನನೇ ಡಿಪೆಂಡ್ ಆಗಿರೋದು ಅವ್ರ ಗಂಡನಿಂದ. ಹಾಗಾಗಿ ನನ್ನ ಗಂಡ ತುಂಬ ಚೆನ್ನಾಗಿರೋದ್ರಿಂದ ನನ್ನ ಲೈಫ್ ತುಂಬ ಚೆನ್ನಾಗಿದೆ ಗೈಸ್. ನೀವು ಸಿಕ್ಕಿರೋ ವ್ಯಕ್ತಿಗಳಿಗೆ ನೀವು ಡೈಮಂಡ್ ಅಂತ ಅನ್ಕೋಬೇಕು. ಯಾಕಂದರೆ ಡೈಮಂಡು ಯಾವಾಗಲೂ ತುಕ್ಕಿಡೆಲ್ಲ, ಹಾಳಾಗಲ್ಲ. ಅದು ಯಾವಾಗಲೂ ಅದ್ರ ಬೆಲೆ ಕಳ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಹಾಗಾಗಿ ನಮ್ಮ ಲೈಫಲ್ಲಿರೋ ನಮ್ಗೆ ಯಾರು ಇರ್ತಾರೆ, ಒಬ್ಬೊಬ್ಬರು ನಮಗೆ ಅಪ್ಪ ಈ ಥರ ಇರಬಾರ್ದು ಅಂತ ರಿಗ್ರೆಟ್ ಮಾಡ್ತಾರೆ, ಅಮ್ಮ ಈ ಥರ ಇರಬಾರ್ದು ಅಂತ ರಿಗ್ರೆಟ್ ಮಾಡ್ತಾರೆ. ಆ ಥರ ಯಾವತ್ತೂ ಅಂದ್ಕೊಳ್ಳೋಕ್ಕೆ ಹೋಗಬಾರ್ದು. ಯಾಕಂದರೆ ನಮ್ಮ ಲೈಫಲ್ಲಿ ಅವ್ರು ಇರಬೇಕಂತ ಆಲ್ರೆಡಿ ಡಿಸೈಡ್ ಆಗಿರುತ್ತೆ. ನಾವು ಅವ್ರನ್ನೇ ನೀಟಾಗಿ ನೋಡ್ಕೋಬೇಕು, ಅವರೇ ಡೈಮಂಡ್ ಅಂದ್ಕೋಬೇಕು. ನಾವು ಅವ್ರು ಆಗಿರಬಾರ್ದು ಅಂತ ಇನ್ನೊಬ್ರು ಯಾರು ನಮ್ಮ ಲೈಫಲ್ಲಿ ಬಿಟ್ಕೊಂಡ್ರೆ, ಏನು ನಮ್ಮ ಲೈಫಲ್ಲಿ ಹೊಸ ಎಂಟ್ರಿ ಇರುತ್ತಲ್ಲ, ಅವರು ಐರನ್ ಆಗಿರ್ತಾರೆ ಗೈಸ್. ಐರನ್ಗಿಂತ ಇನ್ನೊಂದು ಯಾವುದಾದ್ರೂ ಲೋ ಕ್ವಾಲಿಟಿ ಇದ್ದರೆ ಅದೇ ಇರ್ತಾರೆ ಅವರು.
ಬೇಗ ಹಾಳಾಗೋ ಚಾನ್ಸ್ ಇರುತ್ತೆ. ಹಾಗಾಗಿ ಸಿಕ್ಕಿರೋ ವ್ಯಕ್ತಿ ಡೈಮಂಡು. ನಮ್ಮ ಲೈಫಲ್ಲಿರೋದು ಡೈಮಂಡು. ಯಾವತ್ತೂ ಡೈಮಂಡನ್ನ ಕಳ್ಕೊಬೇಡಿ. ಅದನ್ನು ನೀಟಾಗಿ ಮೇಂಟೆನೆನ್ಸ್ ಮಾಡಿದಷ್ಟು ಅದ್ರದ್ದು ಶಾರ್ಪ್ನೆಸ್ ಅಥವಾ ಹೊಳಪು ಅದೇನು ಇನ್ನೂ ಜಾಸ್ತಿ ಆಗುತ್ತೆ, ನಮ್ಮ ಲೈಫ್ ಬ್ರೈಟ್ನೆಸ್ ಆಗುತ್ತೆ. ಹಾಗಾಗಿ ನಾವು ಯಾವತ್ತೂ ಈ ಸದ್ಯಕ್ಕೆ ನಮ್ಗೆ ಗೊತ್ತಾಗಲ್ಲ ವ್ಯಕ್ತಿಗಳ ಬೆಲೆ ಏನು ಅಂತ. ಅವ್ರ ನಮ್ಮ ಲೈಫಲ್ಲಿ ಇರೋವರೆಗೂ ನಮ್ಗೆ ಗೊತ್ತಾಗಲ್ಲ. ಹಾಗಾಗಿ ಬೇರೆಯವ್ರನ್ನ ನೀವು ಬಿಟ್ಕೋತಿರೋ ಇಲ್ಲೋ ನನಗೆ ಗೊತ್ತಿಲ್ಲ, ನನಗಂತೂ ಇಷ್ಟನೇ ಇಲ್ಲ. ಆಲ್ರೆಡಿ ನನ್ನ ಲೈಫಲ್ಲಿ ಇರೋನ್ನೇ ನಾನು ಚೆನ್ನಾಗಿ ನೋಡ್ಕೋತಾ ಇಲ್ಲದೆ ಇರೋ ಕಾರಣ ನೋಡ್ಕೋಬೇಕು. ಅವರಿಗೆ ನಮ್ಮ ಟೈಮ್ ಕೊಡೋಕ್ಕಾಗಲ್ಲ, ಅವ್ರ ಜೊತೆನೇ ನಾವು ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲ್ಲ, ಅವ್ರನ್ನೇ ನಾವು ನೋಡ್ಕೊಳಕ್ಕಾಗಿಲ್ಲ ಅಂದಮೇಲೆ ಇನ್ನೊಬ್ಬರನ್ನ ಏನಕ್ಕೆ ನಾವು ನಮ್ಮ ಲೈಫಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳೋದು ಅಂತ ನನ್ನ ಕಡೆಯಿಂದ. ನನ್ನ ಗಂಡ ಎಲ್ಲ ವಿಷಯದಲ್ಲೂ ತುಂಬ ಚೆನ್ನಾಗಿದ್ದಾರೆ, ಒಳ್ಳೆ ಪ್ರೀತಿ. ಅದೊಂದಿಗೆ ಏನಂದರೆ ಎಕ್ಸ್ಪ್ರೆಸ್ ಮಾಡಬೇಕು ಪ್ಲೀಸ್, ಒಂದು ಸ್ವಲ್ಪ ಎಕ್ಸ್ಪ್ರೆಸ್ ಮಾಡೋದು ಕಲ್ತ್ಕೊಳ್ಳಿ ಅಂತ ನಾನು ಈ ವಿಡಿಯೋ ಮೂಲಕ ನಿಮಗೆ ಕೇಳ್ತಿರೋದು. ಇನ್ನೇನು ಹೇಳ್ಬೋದು ಗೈಸ್, ಅಡುಗೆ ಸರಿ ಮಾಡಿಲ್ಲ ಅಂದರೆ ಬೈಯಲ್ಲ, ಮನೆ ನೀಟಾಗಿ ಇಟ್ಕೊಂಡಿಲ್ಲ ಅಂದರೆ ಬೈಯಲ್ಲ. ಇನ್ನು ಹೆಣ್ಮಕ್ಳಿಗೆ ಏನು ಬೇಕಲ್ವಾ, ಪ್ರಪಂಚದಲ್ಲಿ ಎಂತಿಂಥೋ ವ್ಯಕ್ತಿಗಳನ್ನ ನೋಡ್ಕೊಂಡ್ಬಿಟ್ಟಿದ್ದೀನಿ. ಎಕ್ಸಾಂಪಲ್ ನಮ್ಮ ಅಪ್ಪ ಅಮ್ಮನ್ನೇ ತಗೊಳ್ಳಿ. ಅಂದರೆ ನಮ್ಮ ಅಪ್ಪ ಕೆಟ್ಟೋರಂತ ನಾನು ಇಲ್ಲಿ ಹೇಳ್ತಾ ಇಲ್ಲ, ಬಟ್ ನಮ್ಮಮ್ಮ ತುಂಬ ಅಂದರೆ ತುಂಬ ಸಹಿಸ್ಕೊಂಡಿದ್ದಾರೆ. ನಾನೆಲ್ಲ ನೋಡಿದ್ದೀನಿ ಚಿಕ್ಕವಳಿರ್ಬೇಕಾದ್ರೆ. ಅವ್ರನ್ನ ಕಂಪೇರ್ ಮಾಡಿದ್ರೆ ನನ್ನ ಲೈಫಲ್ಲಿ ನಾನು 0.0005 ಅಷ್ಟು ನಾನು ಸಹಿಸ್ಕೊಂಡಿಲ್ಲ. ನಾನು ಬೇಗ ಶಿಫ್ಟ್ ಮಾಡ್ಕೊಂಡಿದ್ದೀನಿ. ನನ್ನ ಗಂಡನಿಗೆ ನಾನು ತುಂಬ ಟಾರ್ಚರ್ ಕೊಟ್ಟಿದ್ದೀನಿ ಅಂತ ನನಗನ್ಸುತ್ತೆ. ಟಾರ್ಚರ್ ಅಂದರೆ ಈ ಸೀರಿಯಲೆಲ್ಲ ಅತ್ತೆ ಕೊಡ್ತಾರಲ್ಲ ಸೊಸೆಗೆ, ಆ ಥರ ಟಾರ್ಚರ್ ಅಂದ್ಕೊಂಡ್ರಿ. ಸ್ವಲ್ಪ ಅವರಿಗೆ ಅಯ್ಯೋ ಯಾಕೆ ಹಿಂಗೆ ಇವಳು ಅನ್ನೋ ಥರನೂ ಮಾಡಿಬಿಟ್ಟಿದ್ದೀನಿ. ಈಗ ಆ ಥರ ವ್ಯಕ್ತಿ ಈಗಿಲ್ಲ, ನಾನು ತುಂಬ ಚೇಂಜ್ ಆಗಿದ್ದೀನಿ, ತುಂಬ ಕಲ್ತ್ಕೊಂಡಿದ್ದೀನಿ. ಅವರು ನಮಗೋಸ್ಕರ ಅಂತ ಟೈಮ್ ಕೊಡಬೇಕಲ್ಲ ಗೈಸ್. ಬರೀ ಮೊಬೈಲು ಫ್ರೆಂಡ್ಸ್ ಅನ್ಕೊಂಡ್ರೆ ನಮಗೆ ಯಾರು ಟೈಮ್ ಕೊಡೋದು ಅಲ್ವಾ? ಇದೇ ಅವ್ರದ್ದು ನೆಗೆಟಿವ್. ಮೊಬೈಲೇ ನೋಡೋದೇ ಅವ್ರ ನೆಗೆಟಿವ್, ಫ್ರೆಂಡ್ಸೇ ಅವ್ರದ್ದು ಇರಬೇಕು 24 hours ಅವ್ರ ಜೊತೆ ಅಂದರೆ ನಮಗೆ ಯಾರು ಟೈಮ್ ಕೊಡೋದಲ್ವಾ? ಹಾಗಾಗಿ ಪ್ರೀತಿ ವಿಷಯಕ್ಕಂತ ಬಂದರೆ ನನ್ನ ಗಂಡನ್ನು ತುಂಬ ಚೆನ್ನಾಗಿ ಪ್ರೀತಿಯಿಂದ ನೋಡ್ಕೊಂಡಿದ್ದಾರೆ ಗೈಸ್. ನನ್ನ ಕಡೆಯಿಂದ ಏನು ಸಜೆಷನ್ ಅಂದರೆ, ನಿಮ್ಮ ಗಂಡನ ಏನಾದರೂ ನೆಗೆಟಿವ್ ಪಾಯಿಂಟ್ಸ್ ಇದ್ದರೆ ಬೇರೆಯವ್ರ ಹತ್ರ ಯಾವತ್ತೂ ಶೇರ್ ಮಾಡಬೇಡಿ. ಇನ್ಕ್ಲೂಡಿಂಗ್ ಅಪ್ಪ ಅಮ್ಮ ಸಿಸ್ಟರ್ ಬ್ರದರ್ ಯಾರೇ ಇರಲಿ, ಯಾರ ಜೊತೆನೂ ಶೇರ್ ಮಾಡಬೇಡಿ. ಯಾಕಂದರೆ ಅವ್ರು ನಿಮ್ಮ ಪಾಯಿಂಟ್ ಆಫ್ ವ್ಯೂ ಅಷ್ಟೇ ಥಿಂಕ್ ಮಾಡಿರ್ತಾರೆ. ನೀವೇ ಗೊತ್ತು ನಿಮ್ಮ ಗಂಡನ ಕೆಟ್ಟದ್ದು ಮಾಡ್ತಾ ಇರೋದು ಅಂತ ನಿಮ್ಮ ಮೈಂಡಲ್ಲಿ ಬಂದಿರಲ್ಲ. ಹಾಗಾಗಿ ಯಾವತ್ತೂ ಆ ವಿಚಾರನ ಮಾಡೋಕ್ಕೆ ಹೋಗಬೇಡಿ. ಏನೇ ಇರಲಿ ಅದು ನಿಮ್ಮಿಬ್ಬರ ಹತ್ರನೇ ಇರಬೇಕು. ಅದು ಒಂದು ರಿಲೇಷನ್ಶಿಪ್ ಅಂತ ನೀವು ಅಂದ್ಕೋಬೇಕು. ನಾವು ಒಂದಿಷ್ಟು ಜನ ಏನು ಅಂದ್ಕೊಂಡಿರ್ತಾರೆ, ಅದೊಂದು ಬಾಂಡೇ ಇಲ್ಲ ಅನ್ನೋ ಥರ ಲೈಫ್ ಲೀಡ್ ಮಾಡ್ತಾ ಇರ್ತಾರೆ. ಹಾಗಾಗಿ ಹೇಳ್ತಾ ಇರೋದು, ನಾನು ಇನ್ನೂ ಕಲ್ತ್ಕೋಬೇಕು. ನನ್ನ ಗಂಡ ಯಾವತ್ತೂ ಅವ್ರು ಏನೂ ಎಕ್ಸ್ಪ್ರೆಸ್ ಮಾಡಲ್ಲ. ಹಾಗಾಗಿ ನಾನು ಇನ್ನೂ ಅವ್ರ ಬಗ್ಗೆ ಏನೂ ತಿಳ್ಕೊಂಡೇ ಇಲ್ಲ. ನಾನಿನ್ನ ತಿಳ್ಕೊಬೇಕು, ನಾನಿನ್ನ ಚೆನ್ನಾಗಿ ನೋಡ್ಕೋಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಮತ್ತು ಈಗ ಗೊತ್ತಿಲ್ಲ ಗೈಸ್, ಈ ಕೋಳಿ ಜಗಳ ಅಂತಾರಲ್ಲ, ಅದರಲ್ಲಿ ಕೋಳಿ ನಾನೇ. ಕೆದ್ರಿ ಜಗಳ ತಗೊಳ್ಳೋದು ನಾನೇ. ಅವ್ರದ್ದೇನೂ ತಪ್ಪಿರಲ್ಲ, ತುಂಬ ಸಾಫ್ಟ್ ಮನುಷ್ಯ ಅದು. ನಾನೇ ಸ್ವಲ್ಪ ಕೋಳಿ ಥರ ಕೆದ್ರಿ ಮೈ ಮೇಲೆ ಹಾಕೊಳ್ಳೋದು ನಾನೇ. ಅದು ಬಿಡಬೇಕು ಅಂತ 2019ರಿಂದ 26ವರೆಗೂ ನಾನು ಟ್ರೈ ಮಾಡ್ತಾನೆ ಇದ್ದೀನಿ. ಅದು ಬಿಡೋಕ್ಕಾಗ್ತಾನೆ ಇಲ್ಲ. ನೀವೆಲ್ಲರೂ ಹೀಗೇನಾ, ನಾನೇ ಹೀಗೆ ಅಂತ ಗೊತ್ತಿಲ್ಲ. ನೀವೆಲ್ಲರೂ ಹಾಗೆ ಇದ್ದರೆ ಪ್ಲೀಸ್ ಡೂ ಕಮೆಂಟ್. ಇನ್ನೊಂದು ಏನು ಸಜೆಷನ್ ಅಂದರೆ, ನಿಮ್ಮದು ಹಸ್ಬೆಂಡ್ ಆ್ಯಂಡ್ ವೈಫ್ ರಿಲೇಷನ್ಶಿಪ್ ಚೆನ್ನಾಗಿರ್ಬೇಕಂದ್ರೆ ಆ ರಿಲೇಷನ್ಶಿಪ್ಪಲ್ಲಿ ಈಗೋ ಇರಬಾರ್ದು. ಒಂದೆರಡು ಸತಿ ಓಕೆ, ಬಟ್ ಪದೇ ಅದೇ ಇದ್ದರೆ ನಿಮ್ಮದು ರಿಲೇಷನ್ಶಿಪ್ ಫುಲ್ ಸ್ಟಾಪ್ ಬಂತು ಅಂದರೆ ತಿಳ್ಕೊಂಬಿಡಿ, ಅದು ಎಂಡ್ ಆಗೋ ಚಾನ್ಸ್ ಇರುತ್ತೆ. ನೀವು ಯಾವುದೇ ಒಂದು ವ್ಯಕ್ತಿನ ಚೇಂಜ್ ಮಾಡೋಕ್ಕೆ ಟ್ರೈ ಮಾಡಿ, ಬಟ್ ಅವ್ರು ಆಗಿಲ್ಲ ಅಂದರೆ ಬಿಟ್ಬಿಡಿ. ಯಾಕಂದರೆ ನೀವು ಏನಂತಾರೆ, ವ್ಯಕ್ತಿನ ಚೇಂಜ್ ಮಾಡೋಕ್ಕೆ ಹೋಗಿ 1 ಹೋಗಿ 2 ಹೋಗಿ 3 ಏನೋ ತಮಾಷೆ ಹೋಗಿ ಅಮಾಸೆ ಆಯಿತು ಅಂತಾರಲ್ಲ, ಆ ಥರ ಆಗೋ ಚಾನ್ಸ್ ಇರುತ್ತೆ. ಹಾಗಾಗಿ ಮಾಡೋಕ್ಕೆ ಹೋಗ್ಬಿಡಿ. ಅವ್ರು ಹೇಗಿರ್ತಾರೆ ಹಾಗೆ ಇರೋಕ್ಕೆ ಬಿಟ್ಬಿಡಿ. ನಾವೇ ಚೇಂಜ್ ಆಗಿಬಿಡೋಣ. ಅವ್ರು ಚೇಂಜ್ ಆಗಿಲ್ಲ ಅಂದರೆ ಇನ್ನೇನು, ನಮಗೆ ರಿಲೇಷನ್ಶಿಪ್ ಕಂಟಿನ್ಯೂ ಮಾಡಬೇಕು ಅಂದ್ಕೊಂಡ್ರೆ ನಾವೇ ಚೇಂಜ್ ಆಗಬೇಕು. ಬೇರೆ ವ್ಯಕ್ತಿನ ಚೇಂಜ್ ಮಾಡೋಕ್ಕಾಗಲ್ಲ. ನಮ್ಮನ್ನೇ ನಾವು ಚೇಂಜ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ ನೋಡಿ, ಆಗೋಕ್ಕೆ ಎಷ್ಟು ದಿನ ತೊಗೋತೀವಿ ಅಂತ. ಇನ್ನು ನಾವು ಹೇಳಿರೋ ಮಾತನ್ನ ಒಂದು ಮನುಷ್ಯಗೆ ತಗ್ತಿ, ಆ ಮನುಷ್ಯ ಚೇಂಜ್ ಆಗಬೇಕಂದ್ರೆ ಅದೆಷ್ಟು ದಿನ ಟೈಮ್ ತೊಗೊಳ್ತೀವಿ. ಯಾವಾಗಲೂ ಮನುಷ್ಯನಿಗೆ ಪೇಷನ್ಸ್ ಇರಬೇಕು, ಅದು ತಾನಾಗಿ ಆಗುತ್ತೆ. ಇನ್ನೇನಿಲ್ಲ ಗೈಸ್, ನಿಮ್ಮ ಸಿಕ್ಕಿರೋ ವ್ಯಕ್ತಿಗಳೇ ತುಂಬ ಚೆನ್ನಾಗಿರ್ತಾರೆ, ಅವರೇ ಡೈಮಂಡ್ ಆಗಿರ್ತಾರೆ. ಅವ್ರ ಬಗ್ಗೆ ಯಾವುದೇ ಕಂಪ್ಲೇಂಟ್ ಮಾಡದೆ ನಿಮ್ಮ ಗಂಡನ್ನ ನೀವು ಚೆನ್ನಾಗಿ ನೋಡ್ಕೊಳ್ಳಿ. ನಾನು ಚೆನ್ನಾಗಿ ನೋಡ್ಕೋಬೇಕು ಹೇಳ್ತಿರೋರು. ನಾನು ಇನ್ನೂ ಕಲಿತಾ ಇದ್ದೀನಿ. ಇನ್ನೇ ಏನಾದರೂ ಮಿಸ್ಟೇಕ್ ಮಾಡಿದ್ರೆ ದಯವಿಟ್ಟು ನನ್ನನ್ನು ಕ್ಷಮಿಸಿ ಅಂತ ನಮ್ಮ ಯಜಮಾನರು ಕೇಳ್ತಾ, ಇನ್ನು ನಾನು ಭೂಮಿ ಮೇಲೆ ಎಷ್ಟು ದಿನ ಇರ್ತೀನೋ ಅಷ್ಟು ದಿನ ನಿನಗೆ ಹೀಗೆ ಕಾಟ ಕೊಡ್ತೀನಿ, ದಯವಿಟ್ಟು ಸಹಿಸ್ಕೊ. ನಾನು ಚೇಂಜ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ, ಬಟ್ ಅದು ನಿನ್ನ ವಿಷಯದಕ್ಕೆ ಚೇಂಜ್ ಆಗ್ತಾ ಇಲ್ಲ. ಇನ್ನು ಮುಂದಾದರೂ ಚೇಂಜ್ ಆಗೋಕ್ಕೆ ಪ್ರಯತ್ನ ಪಡ್ತೀನಿ. ಇನ್ನೇನಿಲ್ಲ, ನೆಗೆಟಿವ್ ಅದೊಂದೇ ಮೊಬೈಲ್ ನೋಡೋದು, ಪ್ಲೀಸ್ ಅದನ್ನು ಬಿಟ್ಬಿಡಿ. ಅದ್ರ ಬಿಟ್ಟರೆ ನೀವು ಎಲ್ಲ ಡೈರೆಕ್ಷನಲ್ಲೂ ನೀವು ತುಂಬ ಪಾಸಿಟಿವ್ ವ್ಯಕ್ತಿ. ನಾನೇ ಸ್ವಲ್ಪ ನಿಮ್ಮನ್ನು ಕೋಪ ಬರ್ಸ್ಬಿಟ್ಟು ನಿಮ್ಮನ್ನು ಏನು ಹೇಳ್ತಾರೆ ಟೆಂಪ್ಟ್ ಥರ ಮಾಡಿಬಿಡ್ತೀನಿ. ನಿಮ್ಮ ಪಿನ ಮೈಂಡ್ ತಲೆ ಹತ್ತೋ ಥರ ಮಾಡೋದು ನಾನೇ. ಹಾಗಾಗಿ ಇನ್ನೇನಿಲ್ಲ, ನಿಮ್ಮ ಗಂಡರು ಹೇಗೆ ಅಂತ ನಿಮ್ಗೆ ಗೊತ್ತಿರುತ್ತಲ್ವ, ನೀವು ಯಾವ ಥರ ಚೇಂಜಸ್ ಮಾಡ್ಕೋಬೇಕು ಅಂತ ನಿಮ್ಗೆ ಗೊತ್ತಿರುತ್ತೆ. ಯಾವತ್ತೂ ಹಸ್ಬೆಂಡ್ ಆ್ಯಂಡ್ ವೈಫ್ ನಡುವೆ ನಡೆದಿರೋ ವಿಚಾರನ ಯಾರ ಹತ್ರನೂ ಶೇರ್ ಮಾಡಬಾರ್ದು. ನಾನು ಆವಾಗಲೇ ಹೇಳಿದೆ, ಅಪ್ಪ ಅಮ್ಮ ಅಕ್ಕ ತಂಗಿ ಅಣ್ಣ ತಮ್ಮ ಯಾರಿರ್ತಾರೆ ಯಾರಿಗೂ ಶೇರ್ ಮಾಡಬಾರ್ದು.
ಅದು ನಿಮ್ಮ ಹತ್ರನೇ ಇರಬೇಕು ಅಂತ ನಾನು ಕಲ್ತಿರೋದು, ಅದು ನಿಮಗೆ ಹೇಳ್ತಾ ಇರೋದು. ಇವಳೇನು ಹಿಂಗೆ ಹೇಳ್ತಿದ್ದಾಳೆ ಅನ್ಕೊಬಿಡಿ ಗೈಸ್. ಮುಂದೆ ಒಂದೇ ದಿನ ನೀವು ಕೂತ್ಕೊಂಡು ಯೋಚನೆ ಮಾಡಿ, ನಿಮ್ಮ ಲೈಫಿಗೆ ಆಗೋದು ನಿನ್ನ ಗಂಡ ಒಬ್ಬನೇ. ಹಾಗಾಗಿ ನಿಮ್ಮ ಗಂಡನೇ ನೀವು ಕೆಟ್ಟದ್ದು ಮಾಡಿ ಪ್ರಪಂಚದಲ್ಲಿ ಬದುಕಕ್ಕೆ ಏನಿದೆ ಅಲ್ವಾ? ಹಾಗಾಗಿ ಅವ್ರನ್ನೇ ನಾವು ಚೆನ್ನಾಗಿ ನೋಡ್ಕೋಬೇಕು. ಅವ್ರ ಫಸ್ಟ್ ಪ್ರಿಫರೆನ್ಸ್ ನಮ್ಮ ಗಂಡ ಆಗಿರಬೇಕು. ನಾವು ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು. ದುಡ್ಡು ಇರಲಿ ಇಲ್ಲದೇ ಇರಲಿ ಅವ್ರನ್ನ ನಾವು ಚೆನ್ನಾಗಿ ನೋಡ್ಕೋಬೇಕು. ಮುಂದೆ ಒಂದಿನ ದುಡ್ಡು ಬರುತ್ತೆ ಹೋಗುತ್ತೆ. ಹಾಗಾಗಿ ನಮ್ಮ ಯಾವಾಗಲೂ ಒಂದು ಏನು ಹೇಳೋದು ಅಂದರೆ ಗೈಸ್, ಫ್ಯೂಚರ್ನ ನಾವು ಚೆನ್ನಾಗಿ ಇರಬೇಕು ಅಂತ ಅಂದ್ಕೊಂಡ್ರೆ ನಾವು ನಮ್ಮ ಗಂಡನ್ನ ನಾವು ಚೆನ್ನಾಗಿ ನೋಡ್ಕೋಬೇಕು ಅಲ್ವಾ? ಒಂದು ಸ್ವಲ್ಪ ಜನ ಏನು ಮಾಡಿಬಿಡ್ತಾರೆ, ಈಗ ಹೊಸ ಟ್ರೆಂಡ್ ಸ್ಟಾರ್ಟ್ ಆಗಿಬಿಟ್ಟಿದೆ. ಏನಂದರೆ ಜಾಬ್ ಇರಬೇಕು, ಒಳ್ಳೆ ಆಸ್ತಿ ಮನೆ ಇರಬೇಕು. ಹುಡುಗ ಯಾವ ಥರ ಆದರೂ ಏನು ಅದು ಲೆಕ್ಕಕ್ಕೆ ಇಲ್ಲ ಗೈಸ್. ಈ ಆಸ್ತಿ ಅಂತಸ್ತು ಜೀವನ ಮಾಡೋಕ್ಕೆ ಬೇಕು, ಇಲ್ಲ ಅಂತಲ್ಲ. ಬಟ್ ಜೀವನನೇ ಆಸ್ತಿ ಅಂತಸ್ತು ಆಗಿರಬಾರ್ದು ಅಲ್ವಾ? ನಾವು ಜೀವನ ಆಸ್ತಿ ಅಂತಸ್ತು ಜೊತೆ ಮಾಡ್ತೀವ, ನಮಗೆ ಜೀವನನ ಲೈಫ್ನ ಲೀಡ್ ಮಾಡೋಕ್ಕೆ ಅದೊಂದು ಇಂಪಾರ್ಟೆಂಟು. ಒಂದು ಸ್ವಲ್ಪ ಬೇಕು ನಮಗೆ ಲೈಫ್ ಲೀಡ್ ಮಾಡೋಕ್ಕೆ, ಬಟ್ ಲೈಫೇ ಅದೇ ಆಗಿರಬಾರ್ದಲ್ವ? ಹಾಗಾಗಿ ಯಾವಾಗಲೂ ಒಳ್ಳೆ ವ್ಯಕ್ತಿನ ಚೂಸ್ ಮಾಡಬೇಕು. ಅದರಲ್ಲಿ ನಮ್ಮ ಅಪ್ಪ ಅಮ್ಮ ನಮ್ಮದು ವಂಶ ಪೂರ ಎಲ್ಲರೂ ಪುಣ್ಯ ಮಾಡಿದ್ವಿ ಅನಿಸುತ್ತೆ. ಹಾಗಾಗಿ ನಮಗೆ ಒಳ್ಳೆ ಗಂಡ ಸಿಕ್ಕಿದ್ದಾನೆ. ಆ ಒಳ್ಳೆ ಗಂಡನಿಗೆ ನಾನು ಯಾವತ್ತಾದರೂ ಸಣ್ಣ ಪುಟ್ಟ ಮಿಸ್ಟೇಕ್ ಮಾಡಿದ್ರೆ ಸಾರಿ ಕೇಳ್ತಾ ಇದ್ದೀನಿ. ಐ ಆಮ್ ಸೋ ಸಾರಿ ಮೈ ಡಿಯರ್ ಹಸ್ಬೆಂಡ್. ಇನ್ನು ಮುಂದೆ ಯಾವತ್ತೂ ನಿನಗೆ ಹರ್ಟ್ ಮಾಡಲ್ಲ ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲ, ಮತ್ತೆ ಪದೇ ನಿನ್ನ ವಿಷಯಕ್ಕೆ ನಾನು ಯಾವಾಗಲೂ ತಪ್ಪು ಮಾಡ್ತಾನೆ ಇರ್ತೀನಿ. ದಯವಿಟ್ಟು ಸಹಿಸ್ಕೊ ಆಯಿತಾ? ನೀನು ಸಹಿಸ್ಕೊಳ್ದೆ ಇನ್ಯಾರು ಸಹಿಸ್ಕೋತಾರೆ ನನ್ನ? ಹಾಗಾಗಿ ಗೈಸ್, ನಿಮ್ಮ ಗಂಡನಿಗೆ ನೀವು ಸಾರಿ ಕೇಳಿ. ನೀವು ಏನು ಗೊತ್ತಾ, ಅವ್ರನ್ನ ಅನ್ನೋನ್ ಪರ್ಸನ್ ಥರ ಟ್ರೀಟ್ ಮಾಡೋಕ್ಕೆ ಹೋಗಬೇಡಿ ಆಯಿತಾ? ನಾನು ಸಾರಿ ಗೈಸ್, ಇಷ್ಟೇ ನನ್ನ ಗಂಡನ ಬಗ್ಗೆ ನಾನು ಹೇಳೋದು. ನಾನು ಸ್ವಲ್ಪ ನೋಡಿದ್ದೀನಿ, ಹೆಂಗೆಂಗೋ ಇರ್ತಾರೆ ಗಂಡದರು. ಯಾವತ್ತಾದರೂ ಒಂದಿನ ನಿಮಗೆ ಶೇರ್ ಮಾಡಿಸ್ತೀನಿ. ಅವ್ರದ್ದು ಹಸ್ಬೆಂಡ್ ಆ್ಯಂಡ್ ವೈಫ್ ರಿಲೇಷನ್ಶಿಪ್ ಹಂಗಿದ್ರು ಅವ್ರು ಇಷ್ಟು ವರ್ಷ ಹೇಗೆ ಬಂದರು, ಅವ್ರು ಏನು ತಲೆ ಹಚ್ಕೊಂಡ್ರು, ಏನು ತಲೆ ಹಚ್ಕೊಂಡಿಲ್ಲ. ನನ್ನ ದಿನ ಜಸ್ಟ್ 7 ಇಯರ್ಸು. ನಮ್ಮ ಅಜ್ಜಿ ತಾತದ್ದು ಅವರು ಚಿಕ್ಕ ತೊಟ್ಲಿಗೆ ತಾಳಿ ಕಟ್ಟಿದ್ದಾರೆ ಅಂತ ಹೇಳ್ತಾರೆ ನಮ್ಮ ಅಜ್ಜಿ. ಅಂದರೆ ಅವರು ಅವಾಗೆಲ್ಲ ಏನೋ ಚೈಲ್ಡ್ ಮ್ಯಾರೇಜ್ ಆ ಥರ ಬಾಲ್ಯ ವಿವಾಹ ಇರ್ಬೇಕೇನೋ. ನಮ್ಮ ಅಜ್ಜಿ ಕೇಳ್ಬೇಕು, ಇದೇನೋ ತೊಟ್ಲಿಗೆ ತಾಳಿ ಕಟ್ಟಿದ್ದು ಅವಾಗಿಂದ ಗಟ್ಟು ಬಿದ್ದಿದ್ದೀರ ಅಂತ ನಮ್ಮ ಅಜ್ಜಿ. ಹಾಗಾಗಿ ಯಾವತ್ತಾದರೂ ಒಂದಿನ ನಾನು ಊರಿಗೆ ಹೋದರೆ ನಮ್ಮ ಅಜ್ಜಿನ ಕೂರಿಸ್ಬಿಟ್ಟು ಅವರಿಬ್ಬರದು ಅವ್ರು ಎಷ್ಟು ಕಷ್ಟ ಇದ್ರೂ ಆ ರಿಲೇಷನ್ಶಿಪ್ನ ಬಿಟ್ಕೊಡದೆ ಇಲ್ಲಿವರೆಗೂ ಇದ್ದಾರೆ. ಗೈಸ್, ನೀವು ತಿಳ್ಕೊಂಬಿಡಿ, ನಿಮಗೆ ಪ್ರಪಂಚದಲ್ಲಿ ಮರ್ಯಾದೆ ರೆಸ್ಪೆಕ್ಟು ಅಂಥವೇನಾದರೂ ಸಿಗಬೇಕಂದ್ರೆ ಫಸ್ಟ್ ಆಫ್ ಆಲ್ ನಿಮಗೆ ಗಂಡ ಇರಬೇಕು. ಹಾಗಾಗಿ ನೀವೆಲ್ಲನೂ ಸಹಿಸ್ಕೊಳ್ಳೇಬೇಕು. ಗಂಡ ಹಾಗಿದ್ದಾನೆ ಹೀಗಿದ್ದಾನೆ ಅಂತ ನೀವು ಪಾಯಿಂಟ್ ಔಟ್ ಮಾಡಿ ಕೆಟ್ಟದ್ದು ಮಾಡೋದಕ್ಕಿಂತ ಕೆಟ್ಟವ್ರು ಯಾರಾದರೂ ಮಾಡ್ತಾ ಇದ್ದರೆ ಅದನ್ನು ಬಿಟ್ಬಿಡಿ. ಯಾಕಂದರೆ ಅವರಿಲ್ಲ ಅಂದರೆ ನಮ್ಮ ಲೈಫ್ ಏನೂ ಇಲ್ಲ. ಫಸ್ಟ್ ಆಫ್ ಆಲ್ ಇದನ್ನು ತಿಳ್ಕೊಂಬಿಡಿ. ನೀವು ಒಂದು ಸತಿ ಇಮ್ಯಾಜಿನ್ ಮಾಡ್ಕೊಳ್ಳಿ, ಗಂಡ ಇಲ್ಲಾಂದರೆ ಅದು ಏನು ಹೆಂಗಿರುತ್ತೆ, ನರಕ ಅದು. ಆ ಜೀವನನೇ ಬೇಡ ಅನಿಸ್ಬಿಡುತ್ತೆ. ಒಂಥರ ನೋಡೋಕ್ಕೂ ನಂಗೆ ಒಂಥರ ಅನಿಸ್ಬಿಡುತ್ತೆ, ಪಾಪ ಯಾಕೆ ಹೀಗೆ ಅಂತ. ಹಾಗಾಗಿ ಯಾವಾಗಲೂ ಈ ಹೊಸ ರಿಲೇಷನ್ಶಿಪ್ನ ಬೇಗ ಅರ್ಥ ಮಾಡ್ಕೊಳ್ಳಿ. ಅವ್ರ ಬಗ್ಗೆ ನೆಗೆಟಿವ್ ಹೇಳೋದನ್ನ ಕಡಿಮೆ ಮಾಡಿ. ನೆಗೆಟಿವ್ ಆರಾಮಾಗಿ ಎಲ್ಲ ಹೇಳ್ಬೋದು, ನೆಗೆಟಿವ್ ಹೇಳ್ದಂಗೆ ಪಾಸಿಟಿವ್ ಹೇಳೋಕ್ಕೆ ಟ್ರೈ ಮಾಡಿ ನೋಡೋಣ. ನಿಮ್ಮ ಗಂಡನ ಬಗ್ಗೆ 5 ಒಳ್ಳೆ ವಿಷಯಗಳು ಹೇಳು ಅಂದರೆ ಬೇಗ ಬಂದುಬಿಡುತ್ತೆ ನೋಡಿ. ಅದೇ ಕೆಟ್ಟದ್ದು ಹೇಳು ಅಂದರೆ ಹೆಂಗೆ ಬರುತ್ತೆ? ಹೊಡೆದ್ರು, ಬೈದರು, ಹಂಗಂದ್ರು ಹಿಂಗಂದ್ರು ಎಲ್ಲ ಬೇಗ ಬಂದುಬಿಡುತ್ತೆ. ಹಾಗಾಗಿ ನಾವು ಯಾವಾಗಲೂ ಒಂದು ವ್ಯಕ್ತಿಯಲ್ಲಿ ನಾವು ಒಳ್ಳೇದನ್ನ ಹುಡುಕಬೇಕು. ಕೆಟ್ಟದ್ದ ಹುಡುಕಿ ಇಲ್ಲ ಅಂತಲ್ಲ, ಬಟ್ ಒಳ್ಳೇದನ್ನೇ ಜಾಸ್ತಿ ಹುಡುಕಿ, ಒಳ್ಳೇದನ್ನೇ ವಿಚಾರ ಮಾಡಿ ಅಂತ ಹೇಳ್ತಾ ಇದ್ದೀನಿ. ನಾವು ಯಾವ ಜನ್ಮದಲ್ಲಿ ಎಷ್ಟು ಜನ್ಮ ನಾನು ಈ ಭೂಮಿ ಮೇಲೆ ಬಂದು ಎಷ್ಟು ಪುಣ್ಯ ಮಾಡಿದ್ದೀನಿ ಅಂತ ನನಗೆ ಗೊತ್ತಿಲ್ಲ. ಅದಕ್ಕೆ ನನಗೆ ಒಳ್ಳೆ ವ್ಯಕ್ತಿ ಸಿಕ್ಕಿದ್ದಾರೆ. ನಿಮ್ಮ ಜೀವನದಲ್ಲಿ ಒಳ್ಳೆ ವ್ಯಕ್ತಿ ಇರ್ತಾರೆ, ಬಟ್ ನೀವು ಅದನ್ನು ಕಟ್ಕೊಳ್ಳೋದನ್ನ ಲೇಟ್ ಮಾಡಿಬಿಟ್ಟು ಅವ್ರನ್ನ ಹರ್ಟ್ ಮಾಡ್ತಾಯಿದ್ರಿ. ಪ್ಲೀಸ್ ಇವತ್ತಿನಿಂದನೇ ಸ್ಟಾಪ್ ಮಾಡಿಬಿಡಿ. ಇದು ನನ್ನ ಕಡೆಯಿಂದ ಒಂದು ಸ್ಮಾಲ್ ಸಜೆಷನ್. ಒನ್ಸ್ ಅಗೇನ್ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಮೈ ಡಿಯರ್ ಹಸ್ಬೆಂಡ್. ಏನಾದರೂ ಈ ಮಾತಾಡಿದ್ರಲ್ಲಿ ನಿಮಗೇನಾದರೂ ಹರ್ಟ್ ಆಗಿದ್ದರೆ ಅದಕ್ಕೂ ಕೂಡ ಕ್ಷಮೆ ಇರಲಿ. ಮತ್ತು ಇವತ್ತಿನ ಲಾಗ್ ಏನಂದರೆ, ನಮ್ಮ ಯಜಮಾನ್ರ ಬರ್ತ್ಡೇ ಇರೋದ್ರಿಂದ ನಾನು ಇವತ್ತು ಪಾಲಕ್ ಪನ್ನೀರು, ಎಸ್ಟರ್ಡೇ ಜಾಮೂನ್ ಮಾಡಿದ್ದೆ, ಇವತ್ತು ಪಾಲಕ್ ಪನ್ನೀರು ಚಪಾತಿ ಮಾಡಿದ್ದೀನಿ. ನೈಟ್ ಜೀರಾ ರೈಸ್ ಮಾಡಿಬಿಟ್ಟು ಇವತ್ತಿನ ಬರ್ತ್ಡೇ ಸ್ಪೆಷಲ್ ಡೇನ ಮುಗಿಸಿದ್ದೀವಿ. ಹಾಗಾಗಿ ಇವತ್ತಿನ ಪಾಲಕ್ ಪನ್ನೀರ್ ರೆಸಿಪಿನ ನೋಡ್ಕೊಂಡು ಬರೋಣ. ಬನ್ನಿ ಗೈಸ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಟುಡೇ ಲಾಗ್. ಬನ್ನಿ ಗೈಸ್, ಇವತ್ತು ನಾವು ಪಾಲಕ್ ಪನ್ನೀರ್ ಮಾಡ್ತಾ ಇದ್ದೀವಿ. ಪಾಲಕ್ ಪನ್ನೀರ್ ಮಾಡಲು ನಮ್ಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಒಂದ್ಸತಿ ನೋಡ್ಕೊಂಡು ಬರೋಣ. ಬನ್ನಿ ನೋಡಿ, 1 ಪ್ಯಾಕೆಟ್ ಪನ್ನೀರು 200 ಗ್ರಾಮ್ ಇರುತ್ತೆ. 1 ಪ್ಯಾಕೆಟ್ ಪನ್ನೀರು ನಾನು ನಂದಿನಿ ತೊಗೊಂಡಿದ್ದೀನಿ. ನಿಮ್ಮದು ಹತ್ತಿರ ಯಾವ್ದು ಅವೈಲೇಬಲ್ ಇರುತ್ತೆ ಅದು ತೊಗೊಳ್ಳಿ. ನಂದಿನಿ ಇದ್ದರೆ ಬೆಸ್ಟು, ಹಾಗಾಗಿ ನಾನು ನಂದಿನಿ ತೊಗೊಂಡಿದ್ದೀನಿ. ಒಂದು ಪನ್ನೀರ್ ತೊಗೊಂಡು ಕ್ಯೂಬ್ಸ್ ಆಗಿ ಕಟ್ ಮಾಡಿಟ್ಟಿದ್ದೀನಿ. ಆಮೇಲೆ ಒಗ್ಗರಣೆಗೆ 2 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಚಕ್ಕೆ, 1 ಏಲಕ್ಕಿ, 1 ಸಿಪ್ಪೆ ಸುಲಿದು ಬೆಳ್ಳುಳ್ಳಿನ ಸಣ್ಣ ಪೀಸ್ ಮಾಡಿ ಕಟ್ಟಿಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಶುಂಠಿ, ಒಂದು ಸ್ವಲ್ಪ ಜೀರಿಗೆ, 2 ಪಲಾವ್ ಎಲೆ, 2
ಅಥವಾ 3 ಹಸಿಮೆಣಸಿನಕಾಯಿನ ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಪಾಲಕ್ ಸೊಪ್ಪನ್ನು ಚೆನ್ನಾಗಿ ವಾಶ್ ಮಾಡಿ ಇದನ್ನು ಬೇಯಿಸಿ ಇಟ್ಕೊಂಡಿದ್ದೀನಿ ಆರಕ್ಕೆ ಅಂತ. ನಾವು ಇದು ಪನ್ನೀರ್ ಫ್ರೈ ಮಾಡೋವರೆಗೂ ಇದು ಆರುತ್ತೆ, ಹಾಗಾಗಿ ಇದನ್ನು ಸ್ವಲ್ಪ ಆರಕ್ಕಿಡೋಣ. ಈಗ ನಾವು ಪನ್ನೀರ್ ಯಾವ ಥರ ಫ್ರೈ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ನೋಡಿ, ಸ್ಟವ್ ಆನ್ ಮಾಡಿ ಒಂದು ಬಾಣಲೆ ಇಡ್ತಾ ಇದ್ದೀನಿ. ಬಾಣಲೆ ಸ್ವಲ್ಪ ಬಿಸಿ ಆಗಲಿ. ನೋಡಿ, ಬಾಣಲಿ ಬಿಸಿ ಆಗಿದೆ. ನಾನು ಅದಕ್ಕೆ 1-2-3 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕ್ತಾ ಇದ್ದೀನಿ. ನಾವೇನು ಪನ್ನೀರ್ ಕ್ಯೂಬ್ಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನ ಇದ್ರ ಜೊತೆ ಇಲ್ಲಿ ಹಾಕ್ತಾ ಇದ್ದೀನಿ. ಗ್ಯಾಸ್ನ ಮೀಡಿಯಂ ಫ್ಲೇಮಲ್ಲೇ ಇರಬೇಕು. ಒಂದು ಸ್ವಲ್ಪ ಅರಿಶಿನ, ಒಂದು ಸ್ವಲ್ಪ ಅಚ್ಕಾರದ ಪುಡಿನ ಹಾಕಿಬಿಟ್ಟು ಚೆನ್ನಾಗಿ ಆಯಿಲ್ ಜೊತೆ ನೋಡಿ, ನೀವು ಬಾಣಲಿ ಒಳಗಡೆ ಚೆನ್ನಾಗಿ ಕೈ ಹಾಕಿಲ್ಲ ಅಂದರೆ ಅವು ಪನ್ನೀರು ತಳ ಹಿಡ್ಕೋ ಚಾನ್ಸ್ ಇರುತ್ತೆ. ಹಾಗಾಗಿ ನೋಡಿ, ಈ ಥರ ಕೈ ಆಡಿಸ್ತಾ ಇರಬೇಕು. ಒಂದು 2-3 ಮಿನಿಟ್ಸ್ ಅಷ್ಟೇ, ಜಾಸ್ತಿನೂ ಫ್ರೈ ಮಾಡೋ ಹಾಗಿಲ್ಲ. ಅದು ಅರಿಶಿನ, ಖಾರದ ಪುಡಿ ಎಲ್ಲ ಚೆನ್ನಾಗಿ ಆ ಪನ್ನೀರಿಗೆ ಹೊಂದ್ಕೋಬೇಕದು. ಅಲ್ಲಿವರೆಗೂ ನಾವು ಸ್ವಲ್ಪ ಆಯಿಲಲ್ಲಿ ಫ್ರೈ ಮಾಡಬೇಕು. ಗೈಸ್, ನೀವು ಇದೇ ಪನ್ನೀರ್ನ, ಪಾಲಕ್ ಪನ್ನೀರ್ನ ರೆಸ್ಟೋರೆಂಟಲ್ಲಿ ಏನಾದರೂ ತಿನ್ನಕ್ಕೆ ಅಥವಾ ನೀವು ಯಾವತ್ತಾದ್ರೂ ಒಂದಿನ ಔಟ್ಸೈಡ್ ಹೋಗಿ ತಿನ್ನಬೇಕು ಅಂದ್ಕೊಂಡ್ರೆ ಮಿನಿಮಮ್ ಏನು ಇಲ್ಲ ಅಂದರೆ 300 ರುಪೀಸ್ ಚಾರ್ಜ್ ಮಾಡ್ತಾರೆ. 250 ಅಬೋ ಅಂತ ಇದೇ ಇರುತ್ತೆ. ಯಾಕಂದರೆ ನಾವು ತಿಂದಿದ್ದೀವಿ, ಹಾಗಾಗಿ ರೇಟ್ ಗೊತ್ತಿದೆ. ನೀವು ಆರಾಮ ಮನೆಯಲ್ಲಿ ಒಂದು 100 ರುಪೀಸ್ ಇಲ್ಲ 150ಗೆಲ್ಲ ಪನ್ನೀರ್ ಬಂದ್ಬಿಡುತ್ತೆ. ಪಾಲಕ್ ಒಂದು 20 ರುಪೀಸ್. ನಾವೇ ಫ್ರೆಶ್ ಆಗಿ ಮಾಡ್ಕೊಂಡು ತಿನ್ಬೋದು. ನಾನು ಏನು ಅಡ್ವೈಸ್ ಮಾಡ್ತೀನಿ ಅಂದರೆ ಆದಷ್ಟು ಮನೇಲಿ ತಿನ್ನೋದೇ ಬೆಸ್ಟು ಅಂತ ಅಲ್ವಾ. ಏನು 1 ಅವರ್ ಇಲ್ಲ ಹಾಫ್ ಆನ್ ಅವರ್ ಟೈಮ್ ಕೊಟ್ಟರೆ ಆರಾಮ ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು. ದುಡ್ಡು ಎಲ್ಲರ ಹತ್ರ ಇರುತ್ತೆ, ಬಟ್ ಹೆಲ್ತ್ ಎಲ್ಲರ ಹತ್ರ ಇರಲ್ಲ. ಹೆಲ್ತ್ ಚೆನ್ನಾಗಿರ್ಬೇಕು ಅಂದರೆ ಮನೆಗೆ ಮಾಡ್ಕೊಂಡು ತಿನ್ನಬೇಕು. ಗೈಸ್ ನೋಡಿ, ಒಂದು 2 ಮಿನಿಟ್ಸ್ ಅಂದ್ಕೊಳ್ಳಿ. 2 ಮಿನಿಟ್ಸ್ ಸಾಕು. ಇಷ್ಟ ಆದರೆ ಈಗ ನಾವು ಒಂದು ಪ್ಲೇಟಿಗೆ ಸರ್ವ್ ಮಾಡೋಣ. ನೋಡಿ ಎಷ್ಟು ಸ್ಟೀಮ್ ಹೆಂಗೆ ಹೋಗ್ತಾ ಇದೆ ನೋಡಿ, ತೋರಿಸ್ತೀನಿ. ಈಗ ಹೋಗ್ತಾ ಇದೆ. ಇಷ್ಟ ಆದರೆ ಸಾಕು. ಈಗ ಗೈಸ್, ಈಗ ಪನ್ನೀರ್ನ ನಾವು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಂಡಿದ್ದೀವಿ. ಈಗ ಒಗ್ಗರಣೆ ಮಾಡೋಣ. ಮತ್ತೆ ನಾನು ಸ್ಟವ್ ಆಫ್ ಮಾಡಿದ್ನಲ್ವಾ, ಹಾಗಾಗಿ ಸ್ಟವ್ ಆನ್ ಮಾಡ್ತಾ ಇದ್ದೀನಿ. ನೋಡಿ, ಬಾಣಲಿ ಆಲ್ರೆಡಿ ಬಿಸಿ ಇದೆ. ಮತ್ತೆ 1-2-3 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕೊಳ್ಳೋಣ. ನೋಡಿ, 1-2-3 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕಿದ್ದೀನಿ. ಅದೊಂದು ಸ್ವಲ್ಪ ಬಿಸಿ ಆಗಲಿ. ನೋಡಿ, ಫಸ್ಟು ಜೀರಿಗೆ ಹಾಕೋಣ. ಕಾಣಿಸ್ತಾ ಇದೆಯಾ ಜೀರಿಗೆ? ಆಮೇಲೆ ಒಂದು ಏಲಕ್ಕಿ, ಒಂದು ಸ್ವಲ್ಪ ಚಕ್ಕೆ, 1-2 ಪಲಾವ್ ಎಲೆ, ಅದು ಒಂದೇ ಒಂದು ಲವಂಗ. ಅಲ್ಲಿಂದ ಮಿಸ್ ಆಯಿತು ಗೈಸ್, ಇನ್ನೊಂದು ತೊಗೊಂಡ್ಬರ್ತೀನಿ. ಗೈಸ್, ನಾನು ಆಗಲೇ ಇದು ಲವಂಗ ಆ್ಯಡ್ ಮಾಡಿರಲಿಲ್ಲ,
ಹಾಗಾಗಿ ಈಗ ಆ್ಯಡ್ ಮಾಡ್ತಾ ಇದ್ದೀನಿ. 1 ಲವಂಗ ಅಥವಾ 2 ಲವಂಗ ಹಾಕೊಳ್ಳಿ. ನೋಡಿ, ಅದು ಸ್ಪೈಸಸ್ ಎಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು. ನೋಡಿ, ಈ ಫ್ರೈ ಆಗಿರೋ ಏಲಕ್ಕಿ ನೋಡಕ್ಕೆ ಒಂಥರ ಚಂದ. ನೋಡಿ ಹೆಂಗಾಗಿದೆ. ಈಗೆಲ್ಲ ಫ್ರೈ ಆಗಿದೆ ಇದು. ಈಗ ಇದಕ್ಕೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಚಿಕ್ಕ ಚಿಕ್ಕದ ಪೀಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ. ನೀವು ಜಜ್ಜಿ ಬೇಕಾದ್ರೂ ಹಾಕ್ಬೋದು, ಇಲ್ಲ ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಬೋದು. ನಾನು ಇದೇ ಥರ ನೋಡಿ, ಒಂದು ಶುಂಠಿ, ಸ್ವಲ್ಪ ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿನ ಹಾಕ್ತಾ ಇದ್ದೀನಿ. ನೋಡಿ, 1, 2, 3 ಮೆಣಸಿನ್ಕಾಯಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ವಲ್ಲ ಅದು ಹಾಕೋಣ. ಆಮೇಲೆ 2 ಈರುಳ್ಳಿ, ಚಿಕ್ಕ ಚಿಕ್ಕದ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದು ಹಾಕ್ತಾ ಇದ್ದೀನಿ. ಅದು ಚೆನ್ನಾಗಿ ಈರುಳ್ಳಿ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು. ಗೈಸ್, ನೀವು ಇದಕ್ಕೆ ಟೊಮೆಟೊ ಹಾಕೋಂಗಿಲ್ಲ. ಪಾಲಕ್ ಮತ್ತೆ ಟೊಮೆಟೊ ತಿಂದ್ರೆ ಕಿಡ್ನಿ ಸ್ಟೋನ್ ಆಗೋ ಚಾನ್ಸ್ ಇರುತ್ತೆ. ಹಾಗಾಗಿ ಪಾಲಕ್ ಯಾವತ್ತಾದ್ರೂ ನೀವು ಮಾಡ್ತೀನಿ ಅಂದ್ರೆ ಟೊಮೆಟೊನ ಅವಾಯ್ಡ್ ಮಾಡಿ. ಟೊಮೆಟೊ ಜೊತೆ ಯಾವತ್ತೂ ಪಾಲಕ್ ತಿನ್ನಬಾರ್ದು. ನಾನು ರೀಸೆಂಟ್ ಆಗಿ ಗೊತ್ತು ಮಾಡ್ಕೊಂಡಿರೋದು, ಪಾಲಕ್ ಜೊತೆ ನೀವು ಏನಾದರೂ ಟೊಮೆಟೊ ತಿಂದರೆ 200% ಕಿಡ್ನಿ ಸ್ಟೋನ್ ಆಗುತ್ತೆ. ಹಾಗಾಗಿ ತಿನ್ನಲೇಬೇಡಿ. ಯಾವುದಾದ್ರೂ ಒಂದು ತಿನ್ನಿ. ಪಾಲಕ್ ತಿಂದರೆ ಟೊಮೆಟೊ ತಿನ್ನಬೇಡಿ, ಟೊಮೆಟೊ ತಿಂದರೆ ಪಾಲಕ್ ತಿನ್ನಬೇಡಿ, ಆ ಥರ. ಹಾಗಾಗಿ ನಾನು ಟೊಮೆಟೊ ಹಾಕ್ತಾ ಇಲ್ಲ. ಬೇಕಾದರೆ ನೀವು ಊಟ ಮಾಡಬೇಕಾದ್ರೆ ಚೂರು ಲೆಮನ್ ಹಿಂಡ್ಕೊಂಡು ಊಟ ಮಾಡ್ಬೋದು. ಟೊಮೆಟೊ ಹಾಕಬಾರ್ದು. ಗೈಸ್, ಇದು ಈರುಳ್ಳಿ ಗೋಲ್ಡನ್ ಬ್ರೌನಿಶ್ ಕಲರ್ ಆಗ್ತಾ ಇದೆ. ಈ ಟೈಮಲ್ಲಿ ನಾವು ಸ್ವಲ್ಪ ಮಸಾಲೆ ಹಾಕೋಣ. ನೋಡಿ, ಕೋರಿಯಂಡರ್ ಪೌಡರ್, ಗರಂ ಮಸಾಲ, ಅಚ್ಕಾರದ ಪುಡಿ, ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ಅರಿಶಿನ. ಯಾಕಂದರೆ ನಾವು ಆಲ್ರೆಡಿ ಅರಿಶಿನ ಹಾಕ್ಬಿಟ್ಟು ಪನ್ನೀರ್ನ ಫ್ರೈ ಮಾಡಿರೋದ್ರಿಂದ ಒಂದು ಚೂರು ಹಾಕ್ತಾ ಇದ್ದೀನಿ, ಜಾಸ್ತಿ ಇಲ್ಲ. ನೋಡಿ, ಇಷ್ಟನ್ನ ಹಾಕ್ಬಿಟ್ಟು ಆಯಿಲಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆದಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ. ಈಗ ಈ ಕಡೆ ಇದು ಫ್ರೈ ಆಗಲಿ. ನಾವು ಈ ಕಡೆ ಇಲ್ಲಿ ನಾವೇನು ಪಾಲಕ್ ಸೊಪ್ಪನ್ನ ಆರಕ್ಕಿಟ್ಟಿದ್ವಲ್ಲ ಅದು ಆರಿದೆ. ಈಗ ನಾವು ಮಿಕ್ಸಿ ಮಾಡ್ಕೊಂಡು ಬರೋಣ. ನೋಡಿ, ಪಾಲಕ್ ನಾನು 1 ಕಟ್ಟು ತೊಗೊಂಡಿದ್ದೀನಿ. ನೀವು ಸೊಪ್ಪು ನಿಮ್ಮ ಮನೇಲಿ ಹೇಗೆ ತಿಂತಾರೆ ಅದ್ರ ಮೇಲೆ 1 ಅರ್ಧನೋ ಆ ಥರ ನೋಡಿಕೊಂಡು ಹಾಕೊಳ್ಳಿ. ನಾವು ಸೊಪ್ಪು ಸ್ವಲ್ಪ ಜಾಸ್ತಿ ತಿನ್ನೋದ್ರಿಂದ 1 ಕಟ್ಟು ಪೂರ ಹಾಕಿದ್ದೀನಿ. ನೀವು ಜಾಸ್ತಿ ಸೊಪ್ಪು ತಿನ್ನಲ್ಲ ಅನ್ನೋರು ಅರ್ಧ ಕಟ್ಟು ಹಾಕೋಬೋದು. ನೋಡಿ, ನಿಮಗೆ ಯಾವ ಥರ ಕನ್ವೀನಿಯೆಂಟ್ ಆಗುತ್ತೆ ಆ ಥರ ಮಾಡ್ಕೊಳ್ಳಿ. ನಾನು ಇದನ್ನು ಮಿಕ್ಸಿ ಮಾಡ್ಕೊಂಡು ಬರ್ತೀನಿ. ಗೈಸ್, ನೋಡಿ, ಈ ಥರ ನುಣ್ಣಗೆ ಪೇಸ್ಟ್ ಆಗಬೇಕಿದು. ತರಿಯಾಗಿ ರುಬ್ಬಿದ್ರೆ ಚೆನ್ನಾಗಿರಲ್ಲ. ನಾವು ಎಷ್ಟು ನುಣ್ಣಗೆ ಪೇಸ್ಟ್ ಮಾಡ್ತೀವಿ ಅಷ್ಟು ಚೆನ್ನಾಗಿ ಬರುತ್ತೆ ಟೇಸ್ಟು. ಈಗ ನಾವೇನು ಪೇಸ್ಟ್ ಮಾಡ್ಕೊಂಡು ಬಂದಿದ್ವಲ್ಲ ಅದನ್ನು ಈಗ ಬೌಲಿಗೆ ಸರ್ವ್ ಮಾಡಬೇಕು. ನಾವೇನು ಒಗ್ಗರಣೆ ಮಾಡ್ತಾ ಇದ್ದೀವಲ್ಲ ಆ ಪಾತ್ರೆಗೆ ಹಾಕಬೇಕಿದು ಪೇಸ್ಟು. ಒಂಚೂರು ಸಪ್ರೇಟ್ ತೆಗ್ದಿದ್ದೀನಿ. ನನ್ನ ಚಿಕ್ಕ ಮಗಳಿಗೆ ಮಸಾಲೆ ಹಾಕಿರೋದೆಲ್ಲ ತಿನ್ಸಲ್ಲ, ಹಾಗಾಗಿ ಅವಳಿಗೆ ಅಷ್ಟೇ ತೆಗ್ದಿದ್ದೀನಿ. ನೀವು ನೋಡಿ, ಚೆನ್ನಾಗಿ ಇನ್ನೊಂದ್ಸತಿ ಆಲ್ರೆಡಿ ಇದು ಬೇಯಿರೋದ್ರಿಂದ ಸೊಪ್ಪು ನಾವೇನು ಜಾಸ್ತಿ ಹೊತ್ತು ಬೇಯಿಸೋ ಅವಶ್ಯಕತೆ ಇರಲ್ಲ. ಅಂದರೆ ಅದು ಮಸಾಲೆ ಜೊತೆ ಇನ್ನೂ ಸ್ವಲ್ಪ ಹಿಡ್ಕೊಳ್ಳಿ ಚೆನ್ನಾಗಿ ಅನ್ನೋ ಕಾರಣಕ್ಕೆ ನಾನು ಇನ್ನೊಂದು ಸ್ವಲ್ಪ ಬೇಯಿಸ್ತಾ ಇದ್ದೀನಿ. ನೀವು ಇದರಲ್ಲಿ ನಿಮಗೆ ಗ್ರೇವಿ ಲೂಸ್ ಬೇಕಾ ಗಟ್ಟಿ ಬೇಕಾ ಆ ಥರ ನೋಡಿಕೊಂಡು ಮಾಡ್ಕೋಬೋದು. ನಾನು ಇನ್ನೊಂದು ಸ್ವಲ್ಪ ನೀರು ಹಾಕೋತಾ ಇದ್ದೀನಿ. ತುಂಬ ಗಟ್ಟಿ ಅನಿಸ್ತಿದೆ ಅಂದರೆ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಗ್ರೇವಿನ ತಿಕ್ಕು ನೋಡ್ಕೋಬೇಕು. ನನಗೆ ಸ್ವಲ್ಪ ತಿಕ್ಕಿದ್ರೆ ಇಷ್ಟ ಆಗಲ್ಲ, ಒಂದು ಸ್ವಲ್ಪ ತಿನ್ನಾಗೆ ಇರಬೇಕು. ಆಮೇಲೆ ಆರಿದ್ಮೇಲೆ ಅದು ಮತ್ತೆ ತಿಕ್ಕಾಗುತ್ತೆ. ಹಾಗಾಗಿ
ನಿಮ್ಮ ಮನೆಯಲ್ಲಿ ತಿಕ್ಕಾಗಿ ತಿಂತಾ ಇದ್ರಂದ್ರೆ ನೀವು ಇಷ್ಟಿಕ್ತೀನಿ ಕನ್ನಡ ಇಂಗ್ಲೀಷಲ್ಲಿ ನೋಡಿ ಇಷ್ಟಿರಬೇಕು ಗೈಸ್. ನೋಡಿ ಈ ಥರ ಇರಬೇಕು ಗ್ರೇವಿ ಅಳುಸಾಗಿ ನೋಡಿ. ಆಮೇಲೆ ಇದು ಮತ್ತೆ ಆರಿದ್ಮೇಲೆ ಮತ್ತೆ ಗಟ್ಟಿ ಆಗುತ್ತೆ, ಹಾಗಾಗಿ ಇನ್ನೊಂದು ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ. ಈಗ ನಾವೇನು ಪನ್ನೀರ್ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಅದು ಹಾಕ್ತಾ ಇದ್ದೀನಿ. ಹಾಕ್ಬಿಟ್ಟು ಒಂದ್ಸತಿ ಮಿಕ್ಸ್ ಅಪ್ ಮಾಡಿದ್ರೆ ಪನ್ನೀರ್ ರೆಡಿ. ಬಟ್ ಒಂದ್ಸತಿ ಉಪ್ಪು ಖಾರ ಲಾಸ್ಟ್ ಸ್ಟೆಪ್ಪು, ಉಪ್ಪು ಖಾರ ನೋಡಲೇಬೇಕು. ಹಾಗಾಗಿ ಸ್ವಲ್ಪ ಕೊತ್ತಂಬರಿ ಹಾಕಿ ಉಪ್ಪು ಖಾರ ಟೇಸ್ಟ್ ಮಾಡೋಣ ಗೈಸ್. ಒಂದಿಷ್ಟು ಕೊತ್ತಂಬರಿನ ಮೇಲೆ ಹಾಕಿ ಇನ್ನೊಂದ್ಸತಿ ಮಿಕ್ಸಪ್ ಮಾಡಿ. ನೀವು ಹಸಿ ಬಟಾಣಿ ಇದ್ರೂ ಕೂಡ ಆ್ಯಡ್ ಮಾಡ್ಬೋದು. ಹಸಿ ಬಟಾಣಿ ಇದ್ದರೆ ಇನ್ನು ಸ್ವಲ್ಪ ಟೇಸ್ಟ್ ಎನ್ಹ್ಯಾನ್ಸ್ ಆಗುತ್ತೆ, ಜಾಸ್ತಿ ಆಗುತ್ತೆ ರುಚಿ. ಹಾಗಾಗಿ ನಾನು ಹಸಿ ಬಟಾಣಿ ಆ್ಯಡ್ ಮಾಡಿಲ್ಲ. ಒಂದ್ಸತಿ ಉಪ್ಪು ಖಾರ ಟೇಸ್ಟ್ ಮಾಡೋಣ. ಇನ್ನೊಂದು ಸ್ವಲ್ಪ ಲಿಟಲ್ ಬಿಟ್ ಉಪ್ಪು, ಇನ್ನೊಂದು ಚೂರು ಉಪ್ಪು ಹಾಕೋಣ. ಹಾಕ್ಬಿಟ್ಟು ಇನ್ನೊಂದ್ಸತಿ ಮಿಕ್ಸಪ್ ಮಾಡಿ ಚಪಾತಿ ಜೊತೆ, ದೋಸೆ ಜೊತೆ, ನಿಮ್ಗೆ ಯಾವ್ದು ಕನ್ವೀನಿಯಂಟ್ ಆಗುತ್ತೆ ಅದ್ರ ಜೊತೆ ತಿನ್ಬೋದು. ಸಖತ್ತಾಗಿರುತ್ತೆ ಗೈಸ್. ಟ್ರಸ್ಟ್ ಮೀ, ಒಂದ್ಸತಿ ಮಾಡ್ಕೊಂಡು ತಿನ್ನಿ. ಹೆಲ್ದಿ ಆಗಿರೋ ತಿನ್ನಿ, ಹೆಲ್ದಿ ಆಗಿರಿ. ನೋಡಿ ಒಂದ್ಸತಿ, ಇನ್ನೊಂದ್ಸತಿ ಲಾಸ್ಟ್. ಸಖತ್ತಾಗಿ ಬಂದಿದೆ, ಅಲ್ಟಿಮೇಟ್ ಆಗಿದೆ. ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಆಮೇಲೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾನು ಮಾಡಿರೋ ಡಿಶ್ನ ಯಾರ್ಯಾರು ಟ್ರೈ ಮಾಡಿದ್ದೀರಾ, ಮಿಸ್ ಮಾಡದೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಬೇಕು ಹೇಗೆ ಬಂದಿದೆ ಅಂತ ರೆಸಿಪಿ ಎಲ್ಲ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಬಾಯ್. ಸಖತ್ತಾಗಿದೆ, ಜ್ಯೂಸಿ. ನೋಡಿ ಹೇಗಾಗಿದೆ, ಒಂದ್ಸತಿ ಸ್ವಲ್ಪ ಹತ್ರ ಇಟ್ಕೊಂಡು ತೋರಿಸ್ತಾ ಇದ್ದೀನಿ. ನೋಡಿ ಸಖತ್ತಾಗಿ ಬಂದಿದೆ ಗೈಸ್. ಟ್ರೈ ಮಾಡ್ಕೊಳ್ಳಿ, ತಿನ್ಕೊಳ್ಳಿ.